ಹುಳನೇ ತಿಂದಲೇ ಇರುವಂಥ ಊಟನ ನೀವು ಯಾಕೆ ತಿಂತೀರಾ? ಹಿಂಗೆ ಮಾಡಿದ್ರೆ ಹಿಂಗೆ ಬಾಡಿ ಮಾಡಬೇಕು ಗೈಸ್. ನಡ್ಕೊಂಡು ಹೋಗ್ತಿದೆ ನೋಡಿ. ವಾಲಂಟಿಯರ್ಸ್ ಎಲ್ಲ ಕ್ಯಾಬ್ಗೆ ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತು ನಮಗೆ 7 ಗಂಟೆಗೆ ಎದ್ದೇಳೋಕೆ ಹೇಳಿದ್ರು. ಸೊ ಇವತ್ತು ನಾವು ವಾಕ್ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ದೂರ ಎಲ್ಲೋ ಆ ಕಾರ್ಗಳಲ್ಲೆಲ್ಲ ಹತ್ತಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಜಿಮ್ ಬಟ್ಟೆಲ್ಲ ಹಾಕ್ಕೊಂಡು ಒಂದು ಬಾಟಲ್ ಎತ್ಕೊಂಡು ಬಂದಿದ್ದೆ. ಸೊ ಇವಾಗ ನೋಡಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಅಂತ ಹೇಳ್ಬಿಟ್ಟು. ತುಂಬ ಜನ ರೆಡಿಯಾಗಿ ಎಲ್ಲ ಕಾರ್ ಹತ್ತಿದ್ದಾರೆ. ನಮಗೆ ಇನ್ನೊಂದು ಕಾರ್ ಬರಬೇಕು, ಅದೆಲ್ಲ ಫುಲ್ ಆಗಿದೆ. ಸೊ ಹಾಗಾಗಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಜೊತೆ ನಮ್ಮ ಮೇಡಮ್ ಕೂಡ ಇದ್ದಾರೆ. ಆ್ಯಂಡ್ ಜಾಸ್ತಿ ಯಾರ ಜೊತೆನೂ ಎನ್ನೆ ವೀಡಿಯೋಸು ಮಾಡೋಕ್ಕಾಗಿಲ್ಲ, ಇಂಟರಾಕ್ಷನ್ ಮಾಡಿಲ್ಲ, ಏನಿಲ್ಲ, ಏನು ಅಂತ ಕೇಳಿಲ್ಲ. ಸೊ ಮೇ ಬಿ ಐ ಶುಡ್ ಡೂ ದ್ಯಾಟ್ ಆಲ್ಸೋ. ಒಬ್ಬಳೇ ಇರ್ತೀನಿ ನಾನು. ಇಲ್ಲೊಂದು ನಾಯಿ ಇದೆ ನೋಡಿ, ಎಷ್ಟು ಕ್ಯೂಟಾಗಿದೆ ಅಂತ ತೋರಿಸ್ತೀನಿ. ಆಗಲೇ ಮುದ್ದಾಗಿ ನಡ್ಕೊಂಡು ಹೋಗ್ತಿದ್ದೆ, ಇವಾಗಲೂ ಮುದ್ದಾಗಿ ನಡ್ಕೊಂಡು ಹೋಗ್ತಿದ್ದೆ ನೋಡಿ. ನಮಗೆ ಕ್ಯಾಬ್ ಅಸೈನ್ ಆದ ತಕ್ಷಣ ನಾನು, ನಮ್ಮ ವೀಣಾ ಮೇಡಮ್ ಮತ್ತು ಬೇರೆ ಕ್ರಿಯೇಟರ್ಸ್ ಎಲ್ಲ ಕ್ಯಾಬ್ ಹತ್ಕೊಂಡ್ವಿ. ಸೊ ಗೈಸ್, ಫೈನಲಿ ಇವಾಗ ಲೊಕೇಶನ್ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ಕಾರೆಲ್ಲ ನಿಲ್ಲಿಸಿದ್ದಾರೆ. ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಪರ್ಮಾ ಕಲ್ಚರ್ ಅಂತ. ಸೊ ಎಲ್ಲರೂ ಇಲ್ಲೇ ಇದ್ದೀವಿ. ಸೊ ಪ್ರಾಬ್ಲಿ ಇನ್ನೂ ಇಲ್ಲಿ ಹೋಗ್ಬೇಕನ್ಸುತ್ತೆ. ನೋಡೋಣ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹುಣಸೆ ಹಣ್ಣು ಮರ ನೋಡಿ, ಡಿಫ್ರೆಂಟ್ ಮರಗಳೆಲ್ಲ ಇದೆ ಇಲ್ಲಿ. ಸೊ ಗೈಸ್, ನೆನ್ನೆ ಊಟ ಮಾಡಿದ್ದು ನನ್ನ ನೇಲ್ಸ್ ಎಲ್ಲ ಕಲರ್ ಆಗಿಬಿಟ್ಟಿದೆ. ಸೊ ಇದು ಕಲರ್ ಆಗಿರೋದು. ಆ್ಯಂಡ್ ಇದು ನೋಡಿ ನಂದು ಮಾಡಿಸಿರೋ ನೇಲ್ಸ್. ಇಲ್ಲಿ ಈ ಲೊಕೇಶನ್ನ ರೀಚ್ ಆಗಾಯಿತು. ಆ್ಯಂಡ್ ಇಲ್ಲಿ ಸುತ್ತಮುತ್ತ ನೋಡಿ ನೋಡೋಕ್ಕೆ ಈ ಥರ ಇದೆ. ಆ್ಯಂಡ್ ಈ ಸಿಂಟೆಕ್ಸ್ಗಳಲ್ಲಿ ಏನು ಸಕ್ಕತ್ತಾಗಿ ಬೆಳೆಸಿದ್ದಾರೆ ನೋಡಿ ಪ್ಲ್ಯಾಂಟ್ಸ್ನ. ನಾನು ಅಲ್ಲಿಂದನೇ ನೋಡ್ಕೊಂಡು ಬಂದೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ವೆರಿ ನೈಸ್. ತುಂಬ ಡಿಫ್ರೆಂಟ್ ಥರ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಬೆಳೆಸಿದ್ದಾರೆ ಇಲ್ಲಿ. ಆ್ಯಂಡ್ ಇವತ್ತು ಪೂರ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ಈ ಈವೆಂಟ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ತುಂಬ ಜನ ನಮಗಿಂತ ಮುಂಚೆ ಬಂದಿರೋ ಅಂಥ ಕ್ರಿಯೇಟರ್ಸು ಹೋಗಿ ಕುತ್ಕೊಂಡಿದ್ದಾರೆ. कल के सत्संग में जो गुरुदेव ने बोला ना, उतना अगर समझ में आ जाए तो पप्पू पास हो। गुरुदेव ने 42 साल पहले शुरू किया. ऐसी बारिश हो रही थी and he was searching for a place to start. ಈ ಒಂದು ಸೆಷನಲ್ಲಿ ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟರು. ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಇನ್ಫಾರ್ಮೇಷನ್ನ ಕೂಡ ಶೇರ್ ಮಾಡಿದ್ರು. ಆ್ಯಂಡ್ ನಮಗೆ ಊಟ ಸರ್ವ್ ಮಾಡಬೇಕು ಅಂತ ಕೂಡ ಎಲ್ಲ ಹೇಳಿದ್ರು. ಸೊ ವೇಸ್ ಟೋಟಲಿ ಇಷ್ಟೋ ತನಕ ಇಲ್ಲಿ ಎಲ್ರಿಗೂ ಸರ್ವ್ ಮಾಡಾಯಿತು. ನಾವು ಅಂದರೆ ದಟ್ ಈಸ್ ಪಾರ್ಟ್ ಆಫ್ ವಾಟ್ ವಾಸ್ ಟೋಲ್ಡ್ ಟು ಅಸ್. ಆ್ಯಂಡ್ ಆಲ್ಸೋ ನಮಗೂ ಅಂದರೆ ಮನಸ್ಸಿಂದ ಮಾಡಿದ್ದು, ಹೇಳಿದ್ರು ಅಂತ ಮಾಡಿದ್ದಲ್ಲ. ಒಂಥರ ಒಳ್ಳೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಟು ಬಿ ಹಾನೆಸ್ಟ್. ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ತುಂಬ ಒಳ್ಳೆ ಪಾಯಿಂಟ್ಸ್ಗಳನ್ನ ಹೇಳಿದ್ರು. ಸೊ ನನ್ನ ಪ್ರಕಾರ ಸಿಟಿಲಿರೋರು ದೇ ಹ್ಯಾವ್ ಟು ಗೆಟ್ ಇನ್ ಟು ದಿಸ್ ಆರ್ಟ್ ಆಫ್ ಲಿವಿಂಗ್. ಅಟ್ಲೀಸ್ಟ್ 3 ಕ್ಲಾಸಸ್ ಆದರೂ ತೊಗೋಬೇಕು. Because I think it's very important. We will be running a race all the time, and there's a lot of aspects that we have to look at life into. So yeah guys, ತುಂಬ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ. ನಮ್ದಿನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಸೊ ನೆಕ್ಸ್ಟ್ ರೌಂಡ್ಗೆ ನಾವು ಕೂತ್ಕೋಬೇಕು. ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಬಿ ಫನ್. ಸೊ ಆಲ್ಮೋಸ್ಟ್ ನಾವೇ ಕ್ರಿಯೇಟರ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಫುಡ್ ಸರ್ವ್ ಮಾಡಿದ್ದು ಇವಾಗ. ಸೊ ಯಾ ಇಟ್ ವಾಸ್ ಫನ್, ಇಟ್ ವಾಸ್ ನೈಸ್. ಇಷ್ಟೊಂದಂಗೆ ನಾವು ಸರ್ವ್ ಮಾಡಿದ್ದಾಯಿತು. ಆ್ಯಂಡ್ ಇವಾಗ ಬೇರೆ ಕ್ರಿಯೇಟರ್ಸ್ ನಮಗೆ ಸರ್ವ್ ಮಾಡ್ತಿದ್ದಾರೆ ನೋಡಿ. ನಮಗೆ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಸಾಂಬಾರು ಮತ್ತು ಆರ್ಗ್ಯಾನಿಕ್ ಟೀ ಇತ್ತು. ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡಬೇಕು, ಅದು ಅಲ್ಲಿ ರೂಲ್. ಸೊ ಗೈಸ್, ಫೈನಲಿ ನಮ್ಮದು ತಿಂಡಿ ಆಯಿತು, ಇಡ್ಲಿ. ಆ್ಯಂಡ್ ನಮ್ಮ ಗ್ರೂಪಲ್ಲಿ ಒಬ್ರು ಇದ್ದಾರೆ, ಹಿಂದಿ ಕ್ರಿಯೇಟರ್ ಒಬ್ಬರು. ಬೇಡ ಅಂದರೆ ಒಂದು ಇಡ್ಲಿ ಜಾಸ್ತಿ ಹಾಕ್ಬಿಟ್ಟು ತಿನ್ನೋಕ್ಕಾಗ್ದೆಲ್ಲ ಒದ್ದಾಡ್ಬಿಟ್ಟಿದ್ದೀನಿ. ಇಲ್ಲಿ ಬೇರೆ ನಮಗೆ ಕ್ಲಿಯರಾಗಿ ಹೇಳಿದರು ಊಟ ಯಾಕೆ ವೇಸ್ಟ್ ಮಾಡಬಾರ್ದು, ಏನು ಯಾಕೆ ಅಂತ ಹೇಳ್ಬಿಟ್ಟು. ಸೊ ಅವರೊಂದು ಲೈನ್ ಹೇಳಿದ್ರು ವಿಟ್ಸ್ ಗಾಟ್ ಸ್ಟಕ್ ಇನ್ ಮೈ ಹೆಡ್. ಅದನ್ನು ಹೇಳ್ತೀನಿ ನಾನು. ಏನಪ್ಪ ಅಂತಂದರೆ, ಹುಳನೇ ತಿಂದಲೇ ಇರುವಂಥ ಊಟನ ನೀವು ಯಾಕೆ ತಿಂತೀರಾ? ಇಟ್ಸ್ ನಾಟ್ ಹೆಲ್ದಿ ಅಂತ. ಸೊ ನಾವು ತುಂಬ ಪ್ರಿಸರ್ವೇಟಿವ್ಸ್ ಇರೋವಂಥ ಫುಡ್ನ ಪ್ರಿಫರ್ ಮಾಡ್ತೀವಿ. ಅಯ್ಯೋ ಇದ್ರಲ್ಲಿ ಹುಳ ಇದೆ, ನಾನು ಇದು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅಂತೀವಲ್ಲ. ಸೊ ನನಗೆ ದಟ್ ಹೋಲ್ ಪ್ರಾಸ್ಪೆಕ್ಟಿವೇ ಚೇಂಜ್ ಆಗೋಯಿತು. ಬಿಕಾಸ್ ಒಂದು ಹುಳನೇ ತಿಂದಲೇ ಇರುವಂಥ ಫುಡ್ನ ನಾವು ಯಾಕೆ ತಿನ್ನಬೇಕು ಅನ್ನೋದು. ಸೊ ದಟ್ ಚೇಂಜ್ಡ್ ಮೀ. ಯಾಕೆ ಒಂಥರ ಚೆನ್ನಾಗಿತ್ತು ಈ ಒಂದು ಸೆಷನ್. ಇವಾಗ ಅದೇನೋ ಗೋಶಾಲೆ ಅಂತೆ. ಸೊ ಅಲ್ಲಿ ಪ್ರಾಬಬ್ಲಿ ಹೆಂಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನನಗೆ ಇಮ್ಯಾಜಿನೇಷನಲ್ಲಿ ನನ್ನ ಮೈಂಡಲ್ಲಿ ಬಂದಿದ್ದು ಏನಪ್ಪ ಅಂತಂದರೆ, ಮೇ ಬಿ ಹಾಲೆಲ್ಲ ಕರೆಸ್ತಾರೆ, ಅದೊಂದು ಎಕ್ಸ್ಪೀರಿಯನ್ಸ್ ಏನಾದರೂ ಕೊಡ್ತಾರೆ ಅಂತ. ಐ ಡೋಂಟ್ ನೋ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು. ಬಟ್ ಲೆಟ್ಸ್ ಸಿ. ಆ್ಯಂಡ್ ತುಂಬ ವಿಷಯಗಳನ್ನ ಕೂಡ
ಈ ಒಂದು ಇದರಲ್ಲಿ ತಿಳ್ಕೊಂಡ್ವಿ. ಆ್ಯಂಡ್ ಇಲ್ಲಿ ತುಂಬ ಕಡೆ ಎಲ್ಲ ತುಂಬ ಗಿಡಗಳೆಲ್ಲ ಬೆಳೆದಿದ್ದಾರೆ. ಆ್ಯಂಡ್ ಯಾಕೆ ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ದಿಸ್ ಎಕ್ಸ್ಪೀರಿಯನ್ಸ್. ಶ್ರೀ ಗೋಶಾಲ ಆ್ಯಂಡ್ ಅಷ್ಟು ಜನ ಕ್ರಿಯೇಟರ್ಸ್ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ. ಇದೇನಾ? ಓಕೆ. ಏನೋ ಚಿಕ್ಕ ಚಿಕ್ಕ ಗಿಡಗಳಿದೆ ಬಟ್ ಅದೇನು ಕಾಣಿಸ್ತಲ್ಲ, ನಾನು ಅದಕ್ಕೆ ನೋಡ್ತಾ ಇದ್ದೀನಿ ಏನಾದ್ರು ಇರ್ಬೋದು ಅಂತ. ಫೈನಲಿ ನಾನು ಹಸು ಇರೋ ಕಡೆ ರೀಚ್ ಆಗಾಯಿತು. ಆ್ಯಂಡ್ ತುಂಬ ಹೆಂಗಿದೆ ಅಂದರೆ ಒಳ್ಳೆ ದೊಡ್ಡ ದೊಡ್ಡ ಬ್ರೀಡ್ಗಳ ಥರ ಇದೆ. ಸೊ ಇದಂತೂ ನೋಡಿ ಗೊಂಬೆ ಇದ್ದಂಗಿದೆ ಇದು. ಸೊ ಇಲ್ಲಿರೋದೆಲ್ಲ ಅದೇ ಥರ ಇದೆ. ಸೊ ನಮಗೆ ಸೆಷನಲ್ಲಿ ಏನು ಹೇಳಿದ್ರಪ್ಪ ಅಂದರೆ ಆಲ್ಮೋಸ್ಟ್ 16 ವೆರೈಟೀಸ್ಗಿಂತ ಜಾಸ್ತಿ ತಳಿ ಇದು ಹಸುಗಳಿದೆ ಅಂತ ಹೇಳ್ಬಿಟ್ಟು. ಇದು ನೋಡಿ ಅನ್ಕೊಟ್ಟಿದೆ. ಸೊ ಗೈಸ್ ಇಲ್ಲಿ ಬೇರೆ ಥರ ಹಸುಗಳಿದೆ ನೋಡಿ. ಇದಕ್ಕೂ ಹತ್ತು ಬಿಟ್ಟಿರೋಂಗಿದೆ, ಎಲ್ಲ ಹತ್ತು ಬಿಟ್ಟಿರೋಂಗಿದೆ. ಸ್ವಲ್ಪ ಬಿಸಿಲಲ್ಲೆಲ್ಲ ಕುತ್ಕೊಂಡಿದ್ದಾವೆ ಅಲ್ಲಿ ನೋಡಿ. ಗೈಸ್ ಈ ಹಸುಗಳದ್ದು ನನ್ನ ಕೂದಲು ಒಂದೇ ಕಲರ್ ಇಲ್ವಾ? ಐ ಮೀನ್ ಇಲ್ಲಿ ಮಾಡಿಸಿರೋದು. ತುಂಬ ಕ್ರಿಯೇಟರ್ಸ್ಗಳೆಲ್ಲ ಇಲ್ಲೂ ಎಲ್ಲ ನಿಂತಿದ್ದಾರೆ, ಹಸುಗಳನ್ನೆಲ್ಲ ಮುಟ್ತಾರೆ. ದೊಡ್ಡದಾಗಿದೆ. ನಾನೊಂದು ಹಸುನ ಮುಟ್ತೆ, ನನಗೆ ಹಿಂಗೆ ನಾಲ್ಗೆಲ್ಲಿ ಹಿಂಗೆ ಸೊರಕ್ಕಂತು ನನ್ನ ಕೈಗೆ. ಎಷ್ಟು ರಫ್ ಇದೆ ಅದ್ರದ್ದು ನಾಲ್ಗೆ ಅಂತಂದರೆ. ಆ್ಯಂಡ್ ಅದ್ರ ಫುಡ್ ನೋಡಿ ಇಲ್ಲಿ ಹೆಂಗಿದೆ. 2 ಜಗಳ ಆಡ್ತಿದ್ದವು ನೋಡಿ. ಗೈಸ್ ಇದು ನೋಡಿ ನಾನು ಹೆಂಗೆ ಗುರಾಯಿಸ್ತದೆ. ನಾನು ಈ ಥರ ಹಸುಗಳನ್ನ ನೋಡಿಲ್ಲ ಗೈಸ್. ಈ ಥರ ಏನು ಹಸುಗಳೆಲ್ಲ ಇದೆ ನಮ್ಮೂರ ಕಡೆಲ್ಲ ತುಂಬ ನಾರ್ಮಲ್ ಇರುತ್ತೆ ಹಸುಗಳು. ಸೊ ಇದೆಲ್ಲ ತುಂಬ ಡಿಫ್ರೆಂಟ್. ತಳ್ಳಾಡ್ತಿದೆ ನೋಡಿ, ಸಖತ್ ದೊಡ್ಡದಾಗಿದೆ ಇದು. ಈ ಕಡೆ ಕಾರ್ನರ್ಲಿರೋದು ಈ ಹಸುಗಳನ್ನ ನೋಡಿ ಎಷ್ಟು ಮಸ್ಕಿಲಿನ್ ಆಗಿದೆ. ಸೊ ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಬಾಡಿ ಮಾಡಬೇಕು ಗೈಸ್. ಆ್ಯಂಡ್ ಅದ್ರ ಏನು ಸ್ಕಿನ್ ಮತ್ತು ಹೇರೆಲ್ಲ ಇದೆಲ್ಲ ತುಂಬ ಶೈನಿಯಾಗಿ ಸಕ್ಕತ್ತಾಗಿದೆ. ವಾವ್, ನಾನು ಹೇಳಲ್ವ ಗೈಸ್ ಯಾವಾಗಲೂ ಕ್ಯಾಮ್ರಾ ಇಸ್ ನಾಟ್ ಮೇಕಿಂಗ್ ದ ಜಸ್ಟಿಸ್. ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಸಾಫ್ಟಾಗಿ ಕಾಣಿಸ್ತಿದೆ ಅಂದರೆ ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್. ಅದ್ರ ನಂಬರ್ 645 ಅಂತೆಲ್ಲ ಹಾಕಿದ್ದಾರೆ ನೋಡಿ. ಅದು ಹೆಂಗೆ ನೋಡುತ್ತೆ ನೋಡಿ ಆ್ಯಟಿಟ್ಯೂಡಲ್ಲಿ. ಈ ಕಡೆ ಕಣ್ಣಲ್ಲಿ ಒಂದ್ಸಲ, ಆ ಕಡೆ ಕಣ್ಣಲ್ಲಿ ಒಂದ್ಸಲ. ಗೈಸಲ್ಲಿ ಕುಸ್ತಿ ಆಗ್ತಿದ್ರೆ ಇವರೆಲ್ಲ ನೋಡಿ ಯಾವ ರೇಂಜಿಗೆ ಎಂಜಾಯ್ ಮಾಡ್ತವ್ರೆ. ಇದರಲ್ಲಿ ಆ್ಯಂಟಿ ರೇಡಿಯೇಷನ್ ಚಿಪ್ ಅಂತ ಈ ಕೌಡಂಗೆ ಏನು ಬರುತ್ತೆ ಅದರಿಂದ ಮಾಡಿ ಇದನ್ನು ಸೆಲ್ ಮಾಡ್ತಾ ಇದ್ದಾರೆ. ಸೊ ಒಂದಕ್ಕೆ 100 ರೂಪೀಸ್ ಅಂತೆ. ಅದನ್ನು ಹಾಕ್ಕೊಂಡ್ರೆ ಫೋನಲ್ಲಿ ಯಾವುದೇ ಥರ ರೇಡಿಯೇಷನ್ ಏನು ಬರಲ್ಲ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಕೌಡಂಗ್ ಕೇಕ್ ಅಂತ, ಕೌಡಂಗ್ ಕೇಕ್. ಸೊ ಅದಕ್ಕೆ 200 ರೂಪಾಯಿ ಹಾಕಿದ್ದಾರೆ. ಆ್ಯಂಡ್ ನಾವು ಇಲ್ಲಿ ತನಕ ಇಷ್ಟು ಏನು ಬ್ರೀಡ್ಸ್ ನೋಡಿದ್ದೀನಿ ಆ ಥರ ಬ್ರೀಡ್ಸ್ ಒಂದು ನಾನು ಮುಂಚೆ ನೋಡಿರಲಿಲ್ಲ ಹೊರಗಡೆ ಎಲ್ಲ. ಸೊ ಇಲ್ಲಿ ಇವಾಗ ಕ್ರೌಡ್ ಜಾಸ್ತಿ ಆಯಿತು ನೋಡಿ, ತುಂಬ ಜನ ಎಲ್ಲರೂ ತಗೋತಾ ಇದ್ದಾರೆ. ಒಂದು ಪೇನ್ ಕಿಲ್ಲರ್ ಅಂತ ಇತ್ತು, ಅದನ್ನು ಸ್ಮೆಲ್ ಮಾಡಿದ್ರೆ ಮೂಗೆಲ್ಲ ಫುಲ್ ಬರ್ನಿಂಗ್ ಆಗಿ ತಲೆಲ್ಲ ಒಂಥರ ಆಗುತ್ತೆ. ಸೊ ಅದ್ರದ್ದನ್ನು ಟ್ರೈ ಮಾಡೋದಕ್ಕೆ ನನ್ನ ಸ್ಟಾಪ್ ಮಾಡಿ ಎಲ್ಲರೂ ಮಾತಾಡ್ತಾ ಇದ್ರು. ಸೊ ಈ ಒಂದು ಫ್ಲೇವರು ಸೂಶಿಲ್ ಕೂಡ ಇರುತ್ತೆ. ಸೊ ನಾನು ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೆ. ಗೋಶಾಲೆಯಿಂದ ಹೊರಗಡೆ ಬಂದಮೇಲೆ ಫಸ್ಟ್ ಒಂದಲ್ಲಿ ಒಂದು ಕೆಫೆ ಇತ್ತು. ಸೊ ಆ ಕೆಫೆಲಿ ಲಡ್ಡು ಮತ್ತು ಬಟರ್ ಮಿಲ್ಕ್ ಈ ಥರ ಏನೇನೋ ಸಿಗುತ್ತೆ. ಸೊ ಹಾಗೆ ಎಲ್ಲರೂ ಅವ್ರವ್ರು ಒಂದು ಓನ್ ವೇಯಲ್ಲಿ ಎಂಜಾಯ್ನ ಮಾಡ್ತಾಯಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ಫನ್ ಟು ಬಿ ಹಾನೆಸ್ಟ್. ಸೊ ಗೈಸ್ ಅಲ್ಲಿಂದ ಬಂದಮೇಲೆ ನಾನು ಊಟನೂ ಮಾಡಲಿಲ್ಲ, ಹಂಗೆ ಮಲ್ಕೊಂಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ಏನು ಮೆಡಿಟೇಷನ್ ಸೆಷನ್ ಇದೆ,
ನಾಳೆಗೆ ಗೊತ್ತಾಗ್ತಿಲ್ಲ ಇದ್ದೆ ಮೆಡಿಟೇಷನ್ ಸೆಷನ್ ಇದೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮೇಡಮ್ ನವ್ಯ ಅಂತೂ ಎಷ್ಟು ಸಲ ಫೋನ್ ಮಾಡಿದಾರೆ ನನಗೆ ಅಂದರೆ ಎಪ್ಸೋದಕ್ಕೆ. ನಾನು ಬರ್ತೀನಿ ಅಂತ ಅಷ್ಟೋ ತನಕ ಪಾಪ ಅವ್ರಿಗೆ ವೆಯ್ಟ್ ಮಾಡಿಸಿದ್ದೀನಿ. ಸೊ ಗೈಸ್ ಇವಾಗ ಹೋಗೋದೇನೆ. ಸೊ ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ಇವತ್ತಿನ ಸೆಷನ್ ಮುಗೀತು. ನಮ್ಮ ಗುರುಜಿದೆಲ್ಲ ಫುಲ್ಲು ಸ್ಟೋರಿ ಎಲ್ಲ ಕೇಳೋದಕ್ಕೆ ಸಿಕ್ತು, ಅವ್ರದ್ದೆಲ್ಲ ವೀಡಿಯೋ ಎಲ್ಲ ತೋರಿಸಿದ್ರು. ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಅದ್ರ ಬಗ್ಗೆ ಮೇ ಬಿ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಬಿಕಾಸ್ ಈ ವಿಡಿಯೋದಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ. ಬಿಕಾಸ್ ದೇರ್ ಇಸ್ ಅ ಲಾಟ್ ಆಫ್ ಪೀಪಲ್ ಹಿಯರ್ ಆಲ್ರೆಡಿ ಡಿಸ್ಕಸ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಇವತ್ತು ಮಧ್ಯಾಹ್ನ ಊಟ ಮಾಡಿಲ್ಲದ್ರಿಂದ ಐ ಆಮ್ ವೆರಿ ಹಂಗ್ರಿ ಆ್ಯಂಡ್ ಇಸ್ ನೋಡಿ ಈಟ್ ಸಮಥಿಂಗ್ ಫಸ್ಟ್. ಸೊ ಫಸ್ಟ್ ಸ್ನ್ಯಾಕ್ಸ್ ತಿನ್ನೋಣ, ಆಮೇಲೆ ನೋಡೋಣ. ಆ್ಯಂಡ್ ಅಲ್ಲೇ ಕೊಡ್ತಾ ಇದ್ದಾರೆ ಸ್ನ್ಯಾಕ್ಸ್ ಎಲ್ಲ. ಸೊ ಗೈಸ್ ನನಗೆ ಇವತ್ತು ಆ್ಯಕ್ಚುಲಿ ನಾನು ಏನಾದ್ರು ಮೇನ್ ಕೋರ್ಸ್ ಇರುತ್ತೆ ಅಂದ್ಕೊಂಡೆ ತಿನ್ನೋಕ್ಕೆ. ನೆನ್ನೆ ಪೋಹ ಕೊಟ್ಟಿದ್ರಲ್ಲ, ಸೊ ಇವತ್ತು ಬಜ್ಜಿ ಕೊಟ್ಟಿದ್ದಾರೆ. ಸೊ ಬಜ್ಜಿನ ಊಟ ಅರೇಂಜಿಗೆ ಮಾಡಬೇಕು ಮತ್ತು ರೋಸ್ ವಾಟರ್ ಕೊಟ್ಟಿದ್ದಾರೆ. ಸೊ ಅದನ್ನು ಕುಡಿದು ಆಮೇಲೆ ಸ್ವಲ್ಪ ಎಲ್ಲ ಟೈಮ್ ತೊಗೊಂಡು ಗುರುಜಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅವ್ರಿಗೆ ಕ್ವೆಶನ್ ಕೇಳೋ ಥರ ಎಲ್ಲ ಒಂದು ಸೆಷನ್ ಇರುತ್ತಂತೆ. ಸೊ ನಾವು ಪರ್ಸನಲಿ ಅವ್ರಿಗೆ ಕ್ವೆಶನ್ಸ್ ಎಲ್ಲ ಕೇಳ್ಬೋದು. ಅಂದರೆ ನಮ್ಮ ಲೈಫಲ್ಲಿ ನಮಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ದು, ಹೌ ಡು ವಿ ಸಾರ್ಟ್ ದ್ಯಾಟ್ ಅಂತ ಆ ಥರ ಎಲ್ಲ. ಸೊ ಗೈಸ್ ನನಗಂತೂ ಸದ್ಯಕ್ಕೇನು ನಾನು ಯೋಚನೆ ಮಾಡಿಲ್ಲ. ಬಟ್ ಫಸ್ಟ್ ಟೈಮ್ ಆನೆಸ್ಟ್ಲಿ ಯಾರಿಗೆ ಏನೇನು ಕೇಳ್ತಾರೆ, ಏನೇನಿದೆ, ಸೊ ಅದ್ರ ಮೇಲೆ ನನಗೆ ಆ ಸಿಚುವೇಶನ್ ಏನಾದ್ರು ಅನ್ಸಿದ್ರೆ ಮೇ ಬಿ ದೆನ್ ಏನಾದ್ರು ಕೇಳ್ಬೋದು. ದ ವೇ ದಟ್ ಅವ್ರು ಆನ್ಸರ್ ಮಾಡ್ತಾರಲ್ಲ, ನೆನ್ನೆ ಒಂದು ಸೆಷನ್ ಇತ್ತು ನಮಗೆ ತುಂಬ ಕಾಮಾಗಿ, ಅಂದರೆ ರಿಲ್ಯಾಕ್ಸ್ಡ್ ಆಗಿ. ಈಗ ನಾವು ಯೂಶ್ವಲಿ ಒಬ್ರ ಜೊತೆ ಮಾತಾಡಬೇಕಾದ್ರೆ ನಾವೇನು ಅಂದ್ಕೋತೀವಿ ಅಂದರೆ ಅವರು ಆನ್ಸರ್ ಮಾಡಿದ ತಕ್ಷಣ ರೆಸ್ಪಾಂಡ್ ಮಾಡಬೇಕು. ಬಟ್ ಅವ್ರು ಹಂಗಲ್ಲ. ಮಾತಾಡಿದಾಗ ಫಸ್ಟ್ ಹಿ ವಿಲ್ ಲಿಸನ್, ಹಿಲ್ ಪ್ರೋಸೆಸ್, ಇಲ್ ಟೇಕ್ ಇಸ್ ಟೈಮ್ ಆ್ಯಂಡ್ ದೆನ್ ಹಿ ವಿಲ್ ಆನ್ಸರ್. ಸೊ ಆ ಥರ ಒಂದು ರೆಸ್ಪಾಂಡ್ ಮಾಡೋದು ನನಗೆ ಆ್ಯಕ್ಚುಲಿ ಇಷ್ಟ ಆಯ್ತು ಆ್ಯಟಿಟ್ಯೂಡ್. ಆ್ಯಂಡ್ ಇವತ್ತು ತುಂಬ ಅವ್ರ ಬಗ್ಗೆ ಏನೇನು ವೀಡಿಯೋ ಎಲ್ಲ ನೋಡಿದೆ, ದಟ್ ವಾಸ್ ಆಲ್ಸೋ ಲೈಕ್ ವೆರಿ ಇನ್ಸ್ಪೈರಿಂಗ್. ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅವರು ಯಾವ ಥರ ನಮ್ಮ ಏಜಲ್ಲಿ ಯಾವ ಥರ ಹೌ ಹಿ ವಾಸ್ ಥಿಂಕಿಂಗ್ ಟು ಚೇಂಜ್ ದ ವರ್ಲ್ಡ್ ಆ್ಯಂಡ್ ಆಲ್. ಸೊ ಇದೊಂಥರ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಐ ಲವ್ ದ ಸೆಷನ್ ಟುಡೇ. ಸೊ ಗೈಸ್ ಫೈನಲಿ ಬೇಗ ರೂಮಿಗೆ ಹೋಗಿ ಟಕ್ ಅಂತ ರೆಡಿಯಾಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಇವಾಗ ಹೊರಟಾಯಿತು ನಾನು. ಆ್ಯಂಡ್ ಎಲ್ಲರೂ ಇಲ್ಲೇ ಇದ್ದಾರೆ, ಎಲ್ಲರೂ ಕ್ಯಾಬಿಗೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹತ್ಕೊಂಡು ಹೋಗೋದಷ್ಟೇ. ಸೊ ನಡೀರಿ ಹೋಗೋಣ. ಫೈನಲಿ ಲೊಕೇಶನ್ನ ರೀಚ್ ಆಗಾಯಿತು. ಸೊ ಇಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅಷ್ಟೇ, ಸತ್ಸಂಗ ಆಗ್ತಿರೋ ಜಾಗಕ್ಕೆ. ಆ್ಯಂಡ್ ಇಲ್ಲಿ ತುಂಬ ಡಿಫ್ರೆಂಟ್ ಶಾಪ್ಸ್ಗಳೆಲ್ಲ ಇತ್ತು. ಸೊ ಅಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಸೊ ಗೈಸ್ ಇವಾಗ ಬಿಸ್ಕೆಟ್ ತೊಗೊಳೋ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಮಿಲ್ಕ್ ಶೇಕ್ ಎಲ್ಲ ಸಿಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಾವು ಹೋಗ್ತಿರೋ ಪ್ಲೇಸಸ್ಸು ಸತ್ಸಂಗ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲೊಂದು ಕೆಳಗಡೆ ನಾಯಿ ಇದೆ, ನೋಡಲಿಲ್ಲ ಅನ್ನೋದು ಇವಾಗ ತುಳಿದು ಬಿಡ್ತಿದ್ದೆ ಪಾಪ. ಅದ್ರ ಪಾಡಿಗೆ ಇವತ್ತು ಕುತ್ಕೊಂಡಿದೆ. ಕಿವಿ ಮಾತ್ರ ಬ್ಲ್ಯಾಕ್ ಕಲರ್ ಇದೆ ಅದ್ರದ್ದು. ನಂದು ಊಟ ಆಗಿಲ್ಲಲ್ಲ, ಸೊ ಹಾಗಾಗಿ ತುಂಬ ಹಸಿವಾಗ್ತದೆ. ಸೊ ಅಟ್ಲೀಸ್ಟ್ ಬಿಸ್ಕೆಟ್ ತಿನ್ನೋಣ ಊಟ ಆಗೋ ತನಕ ಅಂತ ಹೇಳ್ಬಿಟ್ಟು. ಈ ಒಂದು ಮಿನಿಟಲ್ಲಿ ಎಲ್ಲರೂ ಮೆಡಿಟೇಷನ್ ಮಾಡ್ತಿದ್ರು. ಸೊ ನಾನು ಹಿಂದೆಗಡೆ ಇರೋ ಅಂಕಲ್ ಮೆಡಿಟೇಷನ್ನೇ ಮಾಡ್ತಿಲ್ಲ, ಕಳ್ಳರು ಸಿಗಾಕೊಂಡ್ಬಿಟ್ರು. जय जय राधा रमन हरि बोल. ಸೊ ಗೈಸ್ ಇವಾಗ ಫೈನಲಿ ಅಲ್ಲಿ ಮುಗಿಸಾಯ್ತು. ಇವಾಗ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನ ಇದ್ದಾರೆ. ಸೊ ಇಲ್ಲೆಷ್ಟು ಲೈನ್ ಇರುತ್ತೆ, ಕ್ಯೂ ನಿಂತ್ಕೋಬೇಕು ಗೊತ್ತಿಲ್ಲ, ನೋಡೋಣ. ಸೊ ಫೈನಲಿ ನಾವು ಸತ್ಸಂಗ್ ಏನು ಹೋಗಿದ್ವಿ ಅಂದರೆ ಗುರುಜಿನ ಮೀಟ್ ಮಾಡಿ ಅಲ್ಲೆಲ್ಲ ಮೆಡಿಟೇಷನ್ ಮಾಡಿ ಅವ್ರ ಜೊತೆ ಮಾತಾಡಿದ್ದಾಯಿತು. ಈಗ ನೆಕ್ಸ್ಟ್ ನಮ್ಮದು ಇಂಡಿವಿಜುವಲ್ ಸೆಷನ್ ಇರುತ್ತೆ. ಅವ್ರ ಜೊತೆ ಏನಾದರೂ ಕ್ವಶನ್ಸ್ ಏನಾದ್ರು ಕೇಳೋ ಥರ ಇದ್ದರೆ. ಬಟ್ ಅದಕ್ಕಿಂತ ಮುಂಚೆ ಊಟ ಮುಗಿಸ್ಕೊಂಡು ಹೊರಡಬೇಕು. ಸೊ ಊಟದ ಹಾಲ್ಗೆ ಆಲ್ರೆಡಿ ಬಂದಿದ್ದೀನಿ. ಸೊ ನಮ್ದು ಎಲ್ಲಿದೆ ಅಂತ ಇನ್ನೂ ನೋಡಬೇಕು. ಬಿಕಾಸ್ ಇಲ್ಲಿ ನಾರ್ಮಲಿ ಬೇರೆಯವ್ರಿಗೆ ಕೂಡ ಬಂದಿರ್ತಾರೆ. ನಾವು ಅಂದರೆ ಕ್ರಿಯೇಟರ್ಸ್ಗೆ ಬೇರೆ ಕಡೆ ಫುಡ್ ಇದೆ ಆ್ಯಂಡ್ ಇಲ್ಲಿ ಇವ್ರಿಗೆ ಬೇರೆ ಕಡೆ ಲೈನ್, ಅಂದರೆ ಲೈನ್ ಫುಡ್ ಸೇಮೇನೆ ಬಟ್ ಲೈನ್ ಬೇರೆ ಕಡೆ ಇರುತ್ತಷ್ಟೇ. ಸೊ ಅದಕ್ಕೆ ಜಾಯಿನ್ ಆಗಬೇಕು. ಸೊ ಗೈಸ್ ಇವಾಗ ಪಂಚಕರ್ಮ ಹತ್ರ ಹೋಗ್ತಾ ಇದ್ದೀವಿ. ಸೊ ದಟ್ ಗುರುಜಿನ ಮೀಟ್ ಮಾಡಿ ಅವ್ರ ಮಾತಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಏನಾಯಿತು ಅಂತಂದರೆ ನಾನು ಐ ಡಿ ಕಾರ್ಡ್ನ ಅಲ್ಲೇ ಬಿಟ್ಕೊಂಡ್ಬಿಟ್ಟಿದ್ದೀನಿ. ವಾಚ್ನ ಐ ಡಿ ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ಕೈಲಿ. ಬಿಕಾಸ್ ಅದು ಕುತ್ತಿಗೆಗೆ ಹಾಕೊಂಡಾಗ ಹಿಂಗೆ ಬಗ್ಬೇಕಾದ್ರೆ ಊಟಕ್ಕೆಲ್ಲ ಬೀಳ್ತಿತ್ತು. ಸೊ ಹಾಗಾಗಿ ತೆಗೆದಿದ್ದೆ. ಸೊ ಇವಾಗ ನವ್ಯ ಅಂತ ಒಬ್ಬರಿದ್ದಾರೆ. ಸೊ ಟೀಮಿಂದ ಅವ್ರಿಗೆ ತೊಗೊಬರೋದಕ್ಕೆ ಹೇಳಿದ್ದೀನಿ. ಸೊ ಪ್ರಾಬ್ಲಿ ಅವ್ರು ತೊಗೊಬರ್ತಾರೆ. ಆ್ಯಂಡ್ ಕ್ಯಾಬ್ ಇರುತ್ತೆ ಅಂತ ಹೇಳಿದ್ರು. ಬಟ್ ತಿಂದು ಸ್ವಲ್ಪ ಡೈಜೆಸ್ಟ್ ಆಗಲಿ ಅಂತ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಗೈಸ್ ಲೆಟ್ಸ್ ಗೋ. ಫೈನಲಿ ಬಂದಿದ್ದೀವಿ. ಇವಾಗ ಕೂತ್ಕೋಬೇಕು. ಆ್ಯಂಡ್ ಲೆಟ್ಸ್ ಸಿಟ್, ನೋಡೋಣ ಇವತ್ತು ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ನಾನು ರಾತ್ರಿ ಶೇರ್ ಮಾಡ್ತೀನಿ. ಗೋವಿಂದ ಕೃಷ್ಣ ಹರಿ ಓಂ.
ಗುರೂಜಿ ಜೊತೆ ಏನು ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಷನ್ ಇತ್ತು ಅದು ಆಯಿತು. ಆ್ಯಂಡ್ ತುಂಬ ಜನ ತುಂಬ ಕ್ವೆಶನ್ಸ್ಗಳನ್ನ ಕೇಳಿದ್ರು. ನಾನು ಹೇಳಿದ್ನಲ್ಲ ನನಗೆ ಅನಿಸಿದ್ರೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಯೂಶ್ವಲಿ ಲೈಕ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ನಾನು ಅಂದ್ಕೊಂಡಿದ್ದು ಅಂದರೆ ನನ್ನ ಮೈಂಡಲ್ಲಿ ಇದು ಕೇಳಬೇಕಂತಿರಲಿಲ್ಲ. ಬಟ್ ದೆನ್ ಆ ಲಾಟ್ ಆಫ್ ಥಿಂಗ್ಸ್ ನಾವು ಡೈಲಿ ಬೇಸಿಸ್ ಮೇಲೆ ನಮ್ಮನ್ನ ನಾವು ಕ್ವೆಶನ್ ಮಾಡ್ಕೋತಾ ಇರ್ತೀವಿ, ಅದಕ್ಕೊಂದು ಆನ್ಸರ್ ಸಿಕ್ಕಿರಲ್ಲ. ಸೊ ಆ ಥರ ಒಂದಿಷ್ಟು ಕ್ವೆಶನ್ಸ್ಗಳಿಗೆ ತುಂಬ ಜನ ಕ್ವೆಶನ್ಸ್ ಕೇಳಿದ್ರು. ಸೊ ಅದಕ್ಕೆ ಗುರುಜಿ ಕೂಡ ಆನ್ಸರ್ ಹೇಳಿದ್ರು. ಸೊ ಇಟ್ ವಾಸ್ ಎ ವೆರಿ ಲಾಂಗ್ ಸೆಷನ್, ಆಲ್ಮೋಸ್ಟ್ 1 hour ಇತ್ತು. ಸೊ ಐ ಥಿಂಕ್ ಇವಾಗ 11 o'clock ಆಗಿದೆ. ಸೊ ಇವಾಗ ನಮ್ಮ ಸೆಷನ್ ಮುಗಿದು ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ದಾರಿಲಿ ಮುಂಚೆ ಬಂದಿಲ್ಲ.